ಭದ್ರಾವತಿ ಮತ್ತು ಶಿವಮೊಗ್ಗದಲ್ಲಿ ನಮ್ಮ ಕಾರ್ಯಕರ್ತರು ಹೆಚ್ಚಿನ ಬಸ್ ಬುಕ್ ಮಾಡಿದ್ರೆ ಆ ಬಸ್ ಮಾಲೀಕರನ್ನೇ ಇವ್ರು ಬುಕ್ ಮಾಡಿಬಿಟ್ರು. ಬಸ್ ತಗೊಂಡೋಗಕ್ಕೆ ಬಿಡಲೇ ಇಲ್ಲ. ಆದ್ರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಿ. ನೀವು ಬಂದಿರೋದು 100ಕ್ಕೆ 100 ನನಗೆ ಜಯ ಶತಸಿದ್ಧ. ನಿಮ್ಮ ಮರವೇಳಿಗೆ ನೋಡ್ತಾ ಇರ್ಬೇಕಾದ್ರೆ ಗಾಂಧಿ ಬಜಾರಲ್ಲಿ ಆ ಗಾಂಧಿ ಬಜಾರೇ ಎಲ್ಲಿ ಒಡೆದೋಗುತ್ತೋ ಅಂತ ನನ್ನ ಭಯ ಇತ್ತು. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ರಿ. ಅದನ್ನ ನೋಡಿದ್ರೆ ಈಶ್ವರಪ್ಪ ಗ್ಯಾರಂಟಿ ಗೆದ್ದ, ರಾಘವೇಂದ್ರ ಮತ್ತು ಕಾಂಗ್ರೆಸ್ ಅವರು ಸೋತರು, ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ನಾವು ಚುನಾವಣೆ ಆಗ್ತಿರೋದು MP ಆಗ್ಬೇಕು, ಹೌದು, ಅಷ್ಟೇ ಅಲ್ಲ. ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಬಿಜೆಪಿ ರಾಜಕೀಯ ಶುದ್ಧೀಕರಣ ಆಗಬೇಕು. ಅಪ್ಪ ಮಕ್ಕಳ ಕೈಯಲ್ಲಿರುವಂತ ಬಿಜೆಪಿ ಕಿತ್ತು ಬಿಸಾಕಿ ಸರಿಯಾದ ಬಿಜೆಪಿ ಕಟ್ಟಬೇಕು. ಚೇತನ್ 60 ಬಂಡೂರು ಕುರಿಗಳಿಂದ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಈ ಲೋಕಸಭೆ ಚುನಾವಣೆ ಮುಗಿತಿದ್ದಕ್ಕೆ ಏನೇನಾಗ್ಬೋದು ಹೇಳಿ ನೋಡೋಣ. ಒಂದು, ರಾಘವೇಂದ್ರ MP ಸ್ಥಾನದಲ್ಲಿ ಇರಲ್ಲ, ಸೋತೋಗಿರ್ತಾನೆ. ಇನ್ನೊಂದು, ವಿಜೇಂದ್ರ ರಾಜ್ಯದ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾನೆ. ಯಾವ ಅನುಮಾನನೂ ಬೇಡ. ಯಾಕೆ ನಾನು ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ನನ್ನಂತ ಸಾವಿರಾರು ಕಾರ್ಯಕರ್ತರು ನೊಂದಿದ್ದಾರೆ. ಆ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ನಾನು ನಿಮ್ಮ ಪರವಾಗಿ ಬಂದು ನಿಂತಿದ್ದೇನೆ. ಎಲ್ಲಾ ಕಡೆಯಿಂದ ಬಂದಿದ್ದೀರಿ. ಬೈಂದೂರಿಂದ ಬಂದಿದ್ರು ಮಾತಾಡಿದ್ರಿ, ಶ್ರೀಧರ್ ಬಿದ್ದೂರು ಮಾತಾಡಿದ್ರು ನೋಡಿದ್ರಿ, ಎಲ್ಲಾ ತಾಲೂಕಿಂದ ಬಂದಿದ್ರಿ, ಶಿಕಾರಿಪುರದಿಂದ ಬಂದಿದ್ರಲ್ವಾ? ಗೊತ್ತು ನನಗೆ. ಸೊರಬ, ಸಾಗರ, ಭದ್ರಾವತಿ ಸಾಕಷ್ಟು ಜನ ಬಂದಿದ್ರಿ. ತೀರ್ಥಹಳ್ಳಿ ಭಾಗದಿಂದ ಬಂದಿರಿ, ಶಿವಮೊಗ್ಗ ನಗರದಿಂದ ಎಲ್ಲಾ ಬಡವರು ಬಂದಿದ್ರಿ. ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಿಂದ ಕೂಡ ಸಾವಿರಾರು ಜನ ಬಂದಿದ್ದೀರಿ. ಹಾಗಾಗಿ ನೀವು ಇಲ್ಲಿಂದ ಹೋಗ್ತಾ ತೀರ್ಮಾನ ಮಾಡ್ಕೊಂಡು ಹೋಗ್ಬೇಕು. ಪ್ರತಿ ಮನೆಗೂ ನಾವು ಹೋಗ್ತೇವೆ. ಪ್ರತಿ ಮನೆಗೂ ಹೋಗಿ ನಾವು ಹೇಳ್ತೇವೆ, ಸಿದ್ಧಾಂತಕ್ಕೋಸ್ಕರ ಹೋರಾಟ ಮಾಡ್ತಿದ್ದೀವಿ, ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿದ್ದೀವಿ, ಪಕ್ಷದ ಶುದ್ಧೀಕರಣಕ್ಕೆ ಹೋರಾಟ ಮಾಡ್ತಿದ್ದೀವಿ. ಬಿಜೆಪಿಯ ಅಭ್ಯರ್ಥಿನ ಸೋಲಿಸಿ ಈಶ್ವರಪ್ಪನ ಗುರ್ತು ಯಾವುದು? ಈಶ್ವರಪ್ಪನ ಗುರ್ತು ಯಾವುದು ಇನ್ನೂ ಗೊತ್ತಿಲ್ಲ. 19ನೇ ತಾರೀಕು ಗೊತ್ತಾಗುತ್ತೆ. ಆ ಗುರ್ತಿಗೆ ವೋಟ್ ಕೊಡಿಸಿ ಈಶ್ವರಪ್ಪನ ಗೆಲ್ಲಿಸಿ ನರೇಂದ್ರ ಮೋದಿಗೆ ನಾವೆಲ್ಲರೂ ಹೋಗಿ ಒಟ್ಟಿಗೆ ಕೈ ಎತ್ತೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.